ಅತ್ಯಂತ ಕ್ಲೀನೆಸ್ಟ್ ವಾಶ್ರೂಮ್ ಜಗತ್ತಲ್ಲಿ ಬ್ಯಾಕ್ಟೀರಿಯಲ್ ಕಾಲೋನೀಸ್ ಇರುತ್ತೆ. ಇಲ್ಲಿ ಕೂತಾಗ ಇಲ್ಲಿ ಟಚ್ ಆಗುತ್ತೆ, ಇಲ್ಲಿಗೆ ಟಚ್ ಆಗುತ್ತೆ ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾ ಒಳಗಿಂದಾದ್ರೂ ಬರ್ಬೋದು, ಕೆಳಗಿಂದಾದ್ರೂ ಹೊರಗಡೆಯಿಂದಾದ್ರೂ ಬರ್ಬೋದು. ಹೊರಗಡೆಯಿಂದ ಇನ್ಫೆಕ್ಷನ್ ಆಗ್ಬೋದು. ಹೊರಗಡೆಯಿಂದ ನಾವು ವಾಶ್ರೂಮ್ಗೆ ಹೋಗ್ತೀವಲ್ಲ, ಅಲ್ಲಿ ಕೂತ್ಕೋತೀವಲ್ಲ ಯುರೋಪಿಯನ್ ಕಮೋಡಲ್ಲಿ, ತೊಡೆ ಟಚ್ ಆಗತ್ತಲ್ಲ, ಇಲ್ಲಿ ಟಚ್ ಆಗತ್ತಲ್ಲ, ಇನ್ಫೆಕ್ಷನ್ ಆಗಿ. ಇವನ್ ನೀವು ಫೈಲ್ಸ್ ಹೇಳಿದಾಗ್ಲೂ ಭಯ ಇತ್ತು, ಆ ನಂತರ ಪ್ರೆಷರ್ ಬಂದಾಗೂ ಭಯ ಇತ್ತು, ಮೀಡಿಯಂ ಅನಿಸ್ತು. ಬಟ್ ಇದನ್ನ ಇದು ಭಯಾನಕ ಇದೆ ಆಕ್ಚುಲಿ, ಭಯಾನಕ. ದಯವಿಟ್ಟು ವೀಕ್ಷಕರೇ ಇದ್ರ ಬಗ್ಗೆ ಗಮನ ಇಟ್ಕೊಳ್ಳಿ. ಸರ್ ತೋರಿಸಿರೋ ತುಂಬಾ ಒಳ್ಳೇದ್ ಮಾಡಿದ್ರು. ಇಲ್ಲಿಂದ ನಿಮ್ಮ ಗುದದ್ವಾರದಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮ್ಮ ಸ್ಪೈನಲ್ ಕಾರ್ಡ್ ಸ್ಪೈನ್ ಹೋಗಿದೆ ನೋಡಿ. ಇದು ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ, ಇದೇ ಈ ಮೋಷನ್ಗೆ ಹೋಗ್ತೀವಲ್ಲ ಕಂಟ್ರೋಲು, ಹಿಂಗೆ ಇಲ್ಲಿ ಕ್ರಾಸ್ ಆದ್ರೆ ಸಿಂಪಲ್ ಅಂತೀವಿ, ಇಲ್ಲಿ ಕ್ರಾಸ್ 30% ಕ್ರಾಸ್ ಆದ್ರೆ ಸಿಂಪಲ್, 30% ಜಾಸ್ತಿ ಮೇಲೆ ಕ್ರಾಸ್ ಆದ್ರೆ ಇದು ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ, ಯಾರು ಕೈ ಹಾಕೋದಿಲ್ಲ. 2 ಟ್ರ್ಯಾಕ್ ಬಂದ್ರೆ ಕಾಂಪ್ಲಿಕೇಟೆಡ್ ಅಂತ, ಈ ಕಡೆ ಓಪನ್ ಆದ್ರೆ ಕಾಂಪ್ಲಿಕೇಟೆಡ್ ಅಂತ, ಪ್ರೈವೇಟ್ ಪಾರ್ಟ್ ಕಡೆ. ಸೊ ಹಾಗಾಗಿ ಫಿಸ್ಚುಲಾ ಮಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟು, ಕ್ರಿಟಿಕಲ್ಲು ಈ ಒಂದು ಮಸಲ್. ಸೊ ವೀಕ್ಷಕರೇ, ಫೈಲ್ಸ್ ಫಿಸ್ತುಲಾ ಫಿಶರ್ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್, ಕಂಪ್ಲೀಟ್ ನಾನು ಪ್ಲೇ ಲಿಸ್ಟ್ ಅನ್ನೇ ತಗೊಂಡ್ ಬರ್ತಾ ಇದ್ದೀನಿ. ಒಂದರ ನಂತರ ಒಂದು ಸಾರ್ ಜೊತೆ ನಾವು ಎಪಿಸೋಡ್ ಮೇಲೆ ಎಪಿಸೋಡ್ ಬರ್ತಾ ಇದೆ. ದಯವಿಟ್ಟು ಯಾರಾದ್ರೂ ಮಧ್ಯದಲ್ಲಿ ನೋಡ್ತಾ ಇದ್ರೆ ಸ್ಟಾರ್ಟಿಂಗ್ ಇಂದ ಕಂಪ್ಲೀಟ್ ಎಪಿಸೋಡ್ ಅನ್ನ ನೋಡೋದನ್ನ ಮರಿಬೇಡಿ. ಸೊ ಇದು ನಿಮ್ಮ ಆರೋಗ್ಯದ ಪ್ರಶ್ನೆ, ನಿಮ್ಮ ಮನೆಯವರ ಆರೋಗ್ಯದ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಎಂಟೈರ್ ಆಗಿ ನೀವು ಪ್ಲೇ ಲಿಸ್ಟ್ ಅನ್ನ ನೋಡಿದ್ರೆ ಈ ಫೈಲ್ಸ್ ಫಿಶರ್ ಪಿಸ್ತೂಲ ಇವೆಲ್ಲದರಿಂದ ಮುಕ್ತಿ ಪಡಿಬಹುದು. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಸಿಎಂ ಪರಮೇಶ್ವರ್ ಸಿಎಂ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಫೈಲ್ ಸಿಎಂ ಅಂತಾನೆ ನಾವು ಇವಾಗ ಒಂದು ಅಂತಾನೆ ಹೇಳ್ಬೋದು. ಬ್ಯಾಕ್ ಟು ಮ್ಯಾಟರ್, ಫೈಲ್ಸ್ ಆಯ್ತು, ಪಿಜರ್ ಆಯ್ತು, ಪಿಸ್ತೂಲ. ನೀವು ಆಕ್ಚುಲಿ ಪಿಜರ್ ಅಲ್ಲೇ ಒಂಚೂರು ಎಕ್ಸ್ಪ್ಲೇನ್ ಕೊಟ್ರಿ ನಮ್ಗೆ, ಹೇಗೆ ಬರುತ್ತೆ, ಒಂದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ. ಸೊ ನಮಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಕೊಡಿ, ನಮಗೆ ಡ್ರಾ ಮಾಡಿ ತೋರಿಸಿ ವಾಟ್ ಇಸ್ ಪಿಸ್ತೂಲ. ಫಿಸ್ಚುಲಾ ಅಂದ್ರೆ ಏನು ಅಂತ ಆಯ್ತಾ ನೋಡಿ. ಇದು ಮೋಷನ್ ಪಾಸ್ ಮಾಡೋ ಜಾಗ, ಅರ್ಥ ಆಯ್ತಾ? ಇದು ಜಂಕ್ಷನ್, ಅದೊಂದು ಸೆಕ್ಷನ್ನು, ಇದೊಂದು ಸೆಕ್ಷನ್ ತೋರಿಸ್ತೀನಿ ನಾನು ನಿಮಗೆ, ಅರ್ಥ ಆಯ್ತಲ್ವಾ? ಓಕೆ. ಇದು ಮೋಷನ್ ಪಾಸ್ ಮಾಡೋ ಜಾಗ, ಈ ಜಂಕ್ಷನ್ ಇದು. ಓಕೆ. ನಮ್ಮ ಗುದದ್ವಾರದಲ್ಲಿ ಏನಲ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ, ನಮ್ಮ ಬಾಯಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಇದ್ದಂಗೆ ಏನಲ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಇಲ್ಲಿ ಗ್ಲ್ಯಾಂಡ್ಸ್ ಸಲೈವರಿ ಗ್ಲ್ಯಾಂಡ್ ಅಂದ್ರೆ ಕನ್ನಡದಲ್ಲಿ ಗ್ರಂಥಿಗಳು ಆಯ್ತಾ? ಸೊ ಇಲ್ಲಿಂದ ಇಲ್ಲಿ ಕನೆಕ್ಷನ್ ಆಗಿರುತ್ತೆ ಏನಲ್ ಕೆನಾಲ್ಗೆ. ನಾವು ಡೈಲಿ ಮೋಷನ್ ಪಾಸ್ ಮಾಡ್ತೀವಿ. ಮೋಷನ್ ನಲ್ಲಿ ನಾರ್ಮಲ್ ಆಗಿ ಬ್ಯಾಕ್ಟೀರಿಯಾ ಇರುತ್ತೆ, ಅರ್ಥ ಆಯ್ತಾ? ಮೋಷನ್ ಪಾಸ್ ಮಾಡಿದಾಗ ಪ್ರೆಷರ್ ಆಗಿದಾಗ, ಮೋಷನ್ ಪಾಸ್ ಮಾಡಿದಾಗ ಗಟ್ಟಿಯಾಗಿ ಹೋದರೆ, ಅಕಸ್ಮಾತ್ ಯಾವತ್ತಾದ್ರೂ ಲೂಸ್ ಮೋಷನ್ ಆದರೆ, ಅಥವಾ ಹಣೆ ಬರ ಸರಿ ಇಲ್ಲದೆ ನಾವು ವಾಶ್ರೂಮಲ್ಲಿ ಕೊಡ್ತೀವಲ್ಲ, ಯುರೋಪಿಯನ್ ಕಮೋಡ್, ಫ್ಲೈಟಲ್ಲಿ, ಆಫೀಸ್ ಸ್ಪೇಸಸಲ್ಲಿ, ಪಬ್ಲಿಕ್ ಪ್ಲೇಸಸಲ್ಲಿ, ಮನೆಯಲ್ಲೂ ಸಹ ಅತ್ಯಂತ ಕ್ಲೀನೆಸ್ಟ್ ವಾಶ್ರೂಮ್ ಜಗತ್ತಲ್ಲಿ ಬ್ಯಾಕ್ಟೀರಿಯಲ್ ಕಾಲೋನೀಸ್ ಇರುತ್ತೆ. ಇಲ್ಲಿ ಕೂತಾಗ ಇಲ್ಲಿ ಟಚ್ ಆಗುತ್ತೆ, ಇಲ್ಲಿಗೆ ಬ್ಯಾಕ್ಟೀರಿಯಾ. ಸೊ ಬ್ಯಾಕ್ಟೀರಿಯಾ ಒಳಗಿಂದಾದ್ರೂ ಬರ್ಬೋದು, ಕೆಳಗಿಂದಾದ್ರೂ ಹೊರಗಡೆಯಿಂದಾದ್ರೂ ಬರ್ಬೋದು. ಹೊರಗಡೆಯಿಂದ ಇನ್ಫೆಕ್ಷನ್ ಆಗ್ಬೋದು. ಹೊರಗಡೆಯಿಂದ ನಾವು ವಾಶ್ರೂಮ್ಗೆ ಹೋಗ್ತೀವಲ್ಲ, ಅಲ್ಲಿ ಕೂತ್ಕೋತೀವಲ್ಲ ಯುರೋಪಿಯನ್ ಕಮೋಡಲ್ಲಿ, ತೊಡೆ ಟಚ್ ಆಗತ್ತಲ್ಲ, ಇಲ್ಲಿ ಟಚ್ ಆಗತ್ತಲ್ಲ, ಇನ್ಫೆಕ್ಷನ್ ಆಗಿ ಆಬ್ಸೆಸ್ ಆಗುತ್ತೆ. ಸೊ ಈ ಬ್ಯಾಕ್ಟೀರಿಯಾ ಏನಾಗುತ್ತೆ, ಇಲ್ಲಿಂದ ಹೋಗಿ ಈ ಡಕ್ಟ್ ಇಂದ ಈ ಗ್ಲ್ಯಾಂಡ್ಗೆ ಇನ್ಫೆಕ್ಷನ್ ಮಾಡುತ್ತೆ, ಈ ಗ್ರಂಥಿಗಳಿಗೆ ಇನ್ಫೆಕ್ಷನ್ ಮಾಡುತ್ತೆ. ಇನ್ಫೆಕ್ಷನ್ ಆದಾಗ ಪಸ್ ಆಗುತ್ತೆ. ಇನ್ಫೆಕ್ಷನ್ ಆದಾಗ ಒಂದು ದೊಡ್ಡ ಸ್ವೆಲ್ಲಿಂಗ್ ಬರುತ್ತೆ, ಗಡ್ಡೆ ಆಗುತ್ತೆ ಅವ್ರಿಗೆ. ಗಡ್ಡೆ ಇದು ಕುರ ಅಲ್ಲ ತಾನೆ? ಇದು ಕುರಾನೇ, ಅದು ಕುರಾನೇನ? ಅದೇ ಕುರ, ಗೊತ್ತಾಯ್ತಲ್ವಾ? ಇದು ದೊಡ್ಡ ಗಡ್ಡೆ ಆಗುತ್ತೆ ಅಂದ್ರೆ ಕುರ ಆಗುತ್ತೆ. ಕುರ ಆದಾಗ ಫಾರ್ ಎಕ್ಸಾಂಪಲ್ ಅವರಿಗೆ ಈ ತರ ಏನಲ್ ಗ್ಲ್ಯಾಂಡ್ಸ್ ಇದ್ರೆ ಇಲ್ಲಿ ಇನ್ಫೆಕ್ಷನ್ ಆಗಿ ದೊಡ್ಡ ಕುರ ಆಗುತ್ತೆ. ಹಿಂಗೆ ವಾಟ್ ಇಸ್ ದ ಸೈಜ್? ಮೀಡಿಯಂ ಆಗಿ ಯಾವ ಸೈಜ್ ಅಲ್ಲಿ ಇರುತ್ತೆ ಇದು? ಸರ್ 1 ಸೆಂಟಿಮೀಟರ್ ಇಂದ ಹಿಡಿದು ಇಡೀ ಹಿಂದೆ ಇದೆಲ್ಲ ಫುಲ್ಲು ಪಸ್ ತುಂಬ್ಕೊಂಡ್ಬಿಡುತ್ತೆ.
ಎಕ್ಸಾಂಪಲ್ ಇದೆಯಾ ನೀವು ನೋಡಿ? ತುಂಬಾ ಇದೆ ತೋರಿಸ್ತೀನಿ. ಓಕೆ, ಆಯ್ತಾ? ಸೊ ತುಂಬಾ ಇದೆ. ಸೊ ಈ ತರ ಕುರಾದಾಗ ಗಡ್ಡೆ ಆಗುತ್ತೆ, ನೋವು ಬರುತ್ತೆ, ತುಂಬಾ ನೋವು ಬರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಒಂದು 95% ಜನಕ್ಕೆ ಜ್ವರನೂ ಬರುತ್ತೆ. ಆ ಕುರಾದಾಗ ಏನಾಗುತ್ತೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಕುರಾನ ಪಸ್ ತೆಗಿಸ್ತಾರೆ, ಅಥವಾ ಆದಷ್ಟು ಕದೆ ಒಡೆದೋಗುತ್ತೆ. ಒಡೆದೋಗಿ ಏನಾಗುತ್ತೆ, ಇಲ್ಲಿಂದ ಎಲ್ಲಿಗೊಂದು ಟ್ರ್ಯಾಕ್ ಆಗುತ್ತೆ, ಇಲ್ಲಿಂದ ಎಲ್ಲಿಗೊಂದು ಟ್ರ್ಯಾಕ್ ಆಗುತ್ತೆ. ಏನು ಟ್ರ್ಯಾಕ್ ಇದು? ವಾಟ್ ಇಸ್ ದಿಸ್ ಟ್ರ್ಯಾಕ್? ಹೇಳ್ತೀನಿ. ಇಲ್ಲಿ ಓಪನಿಂಗ್ ಆಗುತ್ತೆ, ಇಲ್ಲಿಂದ ಪಸ್ ಬರುತ್ತೆ, ಹಿಂಗೆ ಬಂದು ಇಲ್ಲಿಂದ ಪಸ್ ಬರುತ್ತೆ. ಈ ಟ್ರ್ಯಾಕ್ನೇ ನಾವು ಫಿಸ್ಟುಲಾ ಅಂತ ಕರೆಯೋದು. ದಿಸ್ ಟ್ರ್ಯಾಕ್ ಇಸ್ ಕಾಲ್ಡ್ ಫಿಸ್ಟುಲಾ. ಈ ಟ್ರ್ಯಾಕಲ್ಲಿ ಇನ್ಫೆಕ್ಷನ್ ಇರುತ್ತೆ, ಇಲ್ಲಿಂದ ಪಸ್ ಬರ್ತಾ ಇರುತ್ತೆ. ಈ ಟ್ರ್ಯಾಕ್ನೇ ಫಿಸ್ಟುಲಾ ಅಂತ ಕರೆಯೋದು ನಾವು. ಸೊ ಫಿಸ್ಟುಲಾ ಫಸ್ಟು ಬ್ಯಾಕ್ಟೀರಿಯಾ ಇನ್ಫೆಕ್ಷನಿಂದ ಕುರ ಆಗುತ್ತೆ, ಆಪ್ಸಸ್ ಆಗುತ್ತೆ, ಅದು ಓಪನ್ ಆಗಿ ಫಿಸ್ಟುಲಾ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಡಾಕ್ಟರ್ ಹತ್ರ ಹೋಗ್ತಾರೆ ಕೆಲವರು ಕುರ ಆದಾಗ. ಡಾಕ್ಟರ್ ಏನ್ ಮಾಡ್ತಾರೆ, ಕೆಲವರು ಓಪನ್ ಏನ್ ಮಾಡ್ತಾರೆ ಗೊತ್ತಾ, ಅವರು ನೋಡಿ ಈ ಭಾಗದಲ್ಲಿ ಓಪನ್ ಮಾಡಿ ಪಸ್ ಎಲ್ಲ ತೆಗೆದು ಬಿಡ್ತಾರೆ, ಆದ್ರೆ ಬೇರ್ನ ಮಾತ್ರ ಅಲ್ಲೇ ಬಿಡ್ತಾರೆ. ಇಲ್ಲಿ ಬೇರೆ ಇಲ್ಲೇ ಬಿಡ್ತಾರೆ. ಎಕ್ಸಾಕ್ಟ್ಲಿ. ಯಾಕೆ ಬಿಡ್ತಾರೆ? ಯಾಕೆ ಬಿಡ್ತಾರೆ? ಬೇರೆ ಕಣ್ಣು ಕಾಣಿಸ್ಬೇಕಲ್ವಾ? ಇದು ಕಾಣಿಸೋದಿಲ್ಲ ಅಂತನಾ? ಓಕೆ ಓಕೆ. ಅದು ಬರೀ ಒಳ್ಳೆ ಕಣ್ಣಿಗೆ ಮಾತ್ರ ಕಾಣೋದು, ಅಲ್ಲಿ ಶ್ರದ್ಧೆಯಿಂದ ನೋಡ್ಬೇಕು, ಅವಾಗ ಕಾಣುತ್ತೆ. ಓಕೆ, ಗೊತ್ತಾಯ್ತಲ್ವಾ? ಮೆಥಡ್. ಎಕ್ಸಾಕ್ಟ್ಲಿ. ಸೊ ಬಿಟ್ಟಿದ್ದಕ್ಕೆ ಏನಾಯ್ತು, ಅವರಿಗೆ ಫಿಸ್ಟುಲಾ ಆಗುತ್ತೆ. ಫಿಸ್ಟುಲಾ ಆಗುತ್ತೆ. ಫಿಸ್ಟುಲಾ ಆದಾಗ ಕ್ಯೂ ಬರುತ್ತೆ, ಕ್ಯೂ ಆದಾಗ ಅದು ಪಸ್ ಹೋಗ್ತಾ ಇರುತ್ತೆ, ಸ್ಮೆಲ್ ಆಗುತ್ತೆ, ವಾಸನೆ ಆಗುತ್ತೆ. ಎಷ್ಟೋ ಜನ ಈ ಫಿಸ್ಟುಲಾ ಆದಾಗ ಆ ಸ್ಮೆಲ್ಲಿಂದ, ಆ ಪಸ್ಸಿಂದ ಏನಾಗುತ್ತೆ, ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡ್ತಾರಲ್ಲ, ಮನೇಲಿ ಪ್ರೈವೇಟ್ ಲೈಫ್ ಇರಲ್ಲ, ಸ್ಮೆಲ್ ಬರ್ತಾ ಇರುತ್ತೆ. ಕೆಲವರು ಆಫೀಸ್ಗೆ ಚಕ್ಕರ್ ಆಗ್ತಾರೆ, ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ, ತೆಗೆದಾಕ್ಬಿಟ್ಟಿದ್ದಾರೆ. ಆಯಿತಾ? ಸೊ ಫಿಸ್ಟುಲಾ ಇದೆಲ್ಲ ಒಂಥರ ಭಾಳ ದೊಡ್ಡ ಸೋಷಿಯಲ್ ಪ್ರಾಬ್ಲಮ್. ಇದು ಸಾಮಾಜಿಕ ಒಂದು ಸಮಸ್ಯೆ ಇದೆ, ಆ್ಯಕ್ಚುಲಿ ಸಾಮಾಜಿಕ ಸಮಸ್ಯೆ ಅಂತ ಹೇಳ್ತಾರೆ. ಹೌದು, ಅದ್ರ ಜೊತೆಲಿ ಎಕನಾಮಿಕ್ ಅಷ್ಟೇ. ಈ ಫಿಸ್ಟುಲಾ ಆದಾಗ ಕೆಲಸಕ್ಕೆ ಹೋಗಲ್ಲ, ಕೂಲಿಗೆ ಹೋಗಲ್ಲ, IT ಪ್ರೊಫೆಷನಲ್ ಮೇಲೆ ಇರ್ತಾರೆ. ಸೊ ಕೆಲಸನೂ ಕಳ್ಕೊಂಡಿದ್ದಾರೆ. ಸೊ ಕೆಲಸ ಮಾಡೋಕ್ಕೂ ಫೋಕಸ್ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಫೋಕಸ್ ಮಾಡೋಕ್ಕಾಗಲ್ಲ, ಫಿಸ್ಟುಲಾ ಆಗುತ್ತೆ. ಈ ಫಿಸ್ಟುಲಾ ಆದಾಗ ಏನು ಮಾಡ್ತಾರೆ, ಡಾಕ್ಟ್ರುಗಳು ಆಪ್ರೇಷನ್ ಮಾಡ್ತಾರೆ. ಸೊ ಯಾಕೆ ಫಿಸ್ಟುಲಾ ಬರುತ್ತೆ ಅಂತ ನಾನು ಹೇಳಿದೆ ಆಗಲೇ, 90% ಬರೋದು ಬ್ಯಾಕ್ಟೀರಿಯಾಯಿಂದ. ಮೇಲಿಂದನೂ ಬರ್ಬೋದು, ಕೆಳಗಿಂದನೂ ಬರ್ಬೋದು. ಓಕೆ. ಇನ್ನು 10% ಬರೋದು TBಯಿಂದ, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು, ಬೇರೆ ಬೇರೆ ಕಾರಣಗಳಿಂದ ಫಿಸ್ಟುಲಾ ಬರ್ಬೋದು. ಆ ಕಾರಣಗಳಿಂದನೂ ಬರುತ್ತಾ? 90% ಬರೋದು ಬ್ಯಾಕ್ಟೀರಿಯಾಯಿಂದ, ಇನ್ನು 10% ಬರೋದು TBಯಿಂದ, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸ್, ಬೇರೆ ಬೇರೆ ಕಾರಣದಿಂದ, ಅದರ್ ಡಿಸೀಸಸ್ ಇಂದ. ಎಕ್ಸಾಕ್ಟ್ಲಿ. ಸೊ ಫಿಸ್ಟುಲಾ ಆದಾಗ, ಆಪ್ಸೆಸ್ ಆದಾಗ ಯಾಕಾಯ್ತು ಅಂತ ಮೂಲ ಕಾರಣ ಪತ್ತೆ ಹಚ್ಚಬೇಕು. ಅರ್ಥ ಆಯ್ತಲ್ಲ? ಇದೇನಾ ಅಂತ ಕಂಡಿಡಿಬೇಕು. ಸೊ ಇದೇ ಆದರೆ ಇದಕ್ಕೆ ಬೇರೆ ಟ್ರೀಟ್ಮೆಂಟ್, TBಗೆ ಬೇರೆ ಟ್ರೀಟ್ಮೆಂಟ್, ಅಲ್ಸರೇಟಿವ್ ಕೊಲೈಟಿಸ್ಗೆ ಬೇರೆ ಟ್ರೀಟ್ಮೆಂಟ್, ಕ್ರಾನ್ಸ್ ಡಿಸೀಸ್ಗೆ ಬೇರೆ ಟ್ರೀಟ್ಮೆಂಟ್. ಅರ್ಥ ಆಯ್ತಲ್ವಾ? ಗೊತ್ತಾಯ್ತು. ಸೊ ಇದು ಈ ರೀತಿ ಫಿಸ್ಟುಲಾ ಆಗುತ್ತೆ. ಓಕೆ. ಇದೇನೋ ಆಯ್ತು. ಇವಾಗ ನೀವು ಹೇಳಿದ್ರಿ ಇದನ್ನೊಂದೇ ಕ್ಲೋಸ್ ಮಾಡಿದ್ರೆ ಇಟ್ ನಾಟ್ ಕ್ಯೂರಬಲ್, ಕ್ಯೂರ್ ಆಗಿಲ್ಲ ಅಂತ ಅರ್ಥ. ಹೌ ಟು ಕ್ಯೂರ್ ಆಲ್ ದ ಥಿಂಗ್ಸ್? ನಿಮ್ಮ ಮೆಥಡ್ ಏನು ಇದು? ಈಗ ಫಿಸ್ಟುಲಾ ಇದೆಯಲ್ಲ, ಫಿಸ್ಟುಲಾಗೆ ಒಂದು ಮೆಥಡ್ ಇಲ್ಲ ಸರ್. ಯಾಕೆಂದ್ರೆ ಯಾವ ಫಿಸ್ಟುಲಾನು ಒಂದೇ ಅಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಫಿಸ್ಟುಲಾ ಬೇರೆ ತರ ಇರುತ್ತೆ. ಇದರಲ್ಲೂ ಬೇರೆ ಬೇರೆ ರೀತಿಗಳು, ಪ್ರತಿಯೊಬ್ಬ ಮನುಷ್ಯನಿಗೂ ಬೇರೆ ಬೇರೆ ರೀತಿ ಫಿಸ್ಟುಲಾಗಳಿರುತ್ತೆ. ಅರ್ಥ ಆಯ್ತಲ್ವಾ? ಬೇರೆ 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 ವಿಧ ಅಂತ ಹೇಳಿದ್ರು. ಓಕೆ, ನೀವು ಹೇಳಿ ನಮಗೆ, ನೀವು ಟ್ರೀಟ್ ಮಾಡುವ ಮೆಥಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಸರ್, ನಾನು ಟ್ರೀಟ್ ಮಾಡೋ ಮೆಥಡ್ ಆ್ಯಕ್ಚುಲಿ ಅದು ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ ಸರ್. ಅದು ಟೆಕ್ಸ್ಟ್ ಬುಕ್ಕಲ್ಲೇ ಇಲ್ಲ. ಇದು ನಮ್ಮ ಅನುಭವದಿಂದ ನಾನು ಟ್ರೀಟ್ ಮಾಡ್ತೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ಬೇಸಿಕ್ ಪ್ರಿನ್ಸಿಪಲ್ಸ್ ಇದೆ. ಬೇಸಿಕ್ ಪ್ರಿನ್ಸಿಪಲ್ನ ನಾವು ವೈಲೇಟ್ ಮಾಡೋಕ್ಕಲ್ಲ, ಅದನ್ನು ಫಾಲೋ ಮಾಡಲೇಬೇಕು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಫಿಸ್ಟುಲಾ ಬೇರೆ ಬೇರೆ ಥರ ಇರುತ್ತೆ. 100 ಜನ ಫಿಸ್ಟುಲಾ ನೋಡೋದು 100 ಜನಕ್ಕೂ ಬೇರೆ ಥರ ಇರುತ್ತೆ. ಸೊ 100 ಜನಕ್ಕೂ ಟ್ರೀಟ್ಮೆಂಟು ಬೇರೆ ಥರ ಇರುತ್ತೆ. ಟೈಲರ್ ಮೇಡ್ ಅಂತಾರಲ್ಲ, ನೀವು ಬಟ್ಟೆ ಹೊಲಿಸಿದಾಗ ನಿಮ್ಮ ಸೈಜ್ಗೆ ಶರ್ಟ್ ಹೊಲಿತಾರ, ಹಂಗೆ ಯಾವ ಫಿಸ್ಟುಲಾ ಟೈಪ್ ಇರುತ್ತೋ ಆ ಫಿಸ್ಟುಲಾ ಆಪರೇಷನ್ ನಾವು ಮಾಡಬೇಕು. ಆ ಬೇಸಿಕ್ ಇದೆ ಅಂದ್ರಲ್ಲ ಸರ್, ವಾಟ್ ಇಸ್ ದಟ್ ಬೇಸಿಕ್ ಮೆಥಡ್? ಎಲ್ಲರೂ ಫಾಲೋ ಮಾಡೋದು ಯಾವ ಸರ್? ಏನೇ ಫಾಲೋ ಮಾಡಿ ನೀವು ಬೇಸಿಕ್ ಆಗಿ
ಎಲ್ಲ ಹಳ್ಳಿ ಜನ ಹೇಳ್ತಾರೆ ಸರ್, ಸರ್ ಬೇರ್ ಸಮೇತ ತೆಗೆದಾಕ್ಬಿಡಿ ನಾನು ಮತ್ತೆ ಬರಬಾರ್ದು. ಬರಬಾರ್ದು, ಕರೆಕ್ಟ್. ಹಳ್ಳಿ ಜನರಿಗೆ ಗೊತ್ತು ಬೇರ್ ಸಮೇತ ತೆಗಿಬೇಕು ಅಲ್ವಾ, ಕರೆಕ್ಟ್. ಅವಿದ್ಯಾವಂತರ ಪಾಪ ಕೂಲಿ ಕಾರ್ಮಿಕರಿಗೆ ಗೊತ್ತು ಬೇರ್ ಸಮೇತ ತೆಗಿಬೇಕು ಅಂತ. ಸೊ ಫಿಸ್ಚುಲನ ಬೇರ್ ಸಮೇತ ತೆಗಿಬೇಕಾಗತ್ತೆ. ನೀವು ಹೇಳ್ತಾ ಇರೋದು ಅದೇ ಬೇರು ಟ್ರೀಟ್ ಆಗ್ಬೇಕು. ಆ ಬೇರನ್ನ ಟಚ್ ಮಾಡದೆ ಹೋದ್ರೆ ನೀವೇನ್ ಮಾಡಿದ್ರು ಫಿಸ್ಚುಲಾ ಬರುತ್ತೆ ವಾಪಸ್. ಕರೆಕ್ಟಾ? ನಿಮ್ಮ ಎಕ್ಸ್ಪ್ಲನೇಷನ್ ಸರ್, ಪ್ರಪಂಚದಲ್ಲಿ 100 ಜನಕ್ಕೆ ಫಿಸ್ಚುಲಾ ಆದ್ರೆ ಅವರೇಜ್ 15 ಜನಕ್ಕೆ ಬರುತ್ತೆ ಸರ್. ಅವರೇಜ್ ವರ್ಸ್ಟ್. ಕೆಲವು ಸರಿ 100 ಜನ ಫಿಸ್ಚುಲಾ ಮಾಡಿದ್ರೆ 100 ಜನಕ್ಕೆ ವಾಪಸ್ ಬಂದಿದೆ. ಮತ್ತೆ ಆವರೇಜ್ 15 ಜನ ಬಂದೇ ಬರುತ್ತೆ ಇನ್ ದಿ ವರ್ಲ್ಡ್ ಆವರೇಜ್. ದೇವ್ರ ದಯ, ದೇವ್ರ ಕೃಪೆಯಿಂದ ನಾವು ಮಾಡಿದಾಗ ಸರ್, ನಾನು 7,000 ಚಿಲ್ಲರೆ ಫಿಸ್ಚುಲಾಗಳಲ್ಲಿ ಮತ್ತೆ ಒಂದು 2 ಫಿಸ್ಚುಲಾ ಬಂದಿದೆ. ಇನ್ನು ಮಿಕ್ಕಿದ ಕೆಲವೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಇರೋದು, ಸ್ವಲ್ಪ ಚೂರು ಇರುತ್ತೆ, ತೆಗಿತೀನಿ ಅಷ್ಟೇ. ಬಟ್ ನನ್ನ ಒಂದು ದೇವರ ಕೃಪೆಯಿಂದ ಮೈ ಫಿಸ್ಚುಲಾ ಸಕ್ಸಸ್ ರೇಟು ಆನ್ ಟಾಪ್ ಆಫ್ ದ ವರ್ಲ್ಡ್ 7,000 ಅಲ್ಲಿ ಅಷ್ಟೇ. ಆ ಲೆವೆಲ್ಗೆ ಮಾಡ್ತೀವಿ ಸರ್ ಪರ್ಫೆಕ್ಷನ್. ಆಯ್ತಾ? ಈ ಜನ ಒಂದು ಕತೆ ಹೇಳ್ತಾರೆ, ಪರ್ಫೆಕ್ಷನಿಸ್ಟ್ ಆಗಬಾರ್ದು, ಪರ್ಫೆಕ್ಷನಿಸ್ಟ್ ಆದ್ರೆ ಅವ್ರ ಜೊತೆ ಕೆಲಸ ಮಾಡೋಕ್ಕಾಗಲ್ಲ, ಪರ್ಫೆಕ್ಷನಿಸ್ಟ್ ಆದ್ರೆ ನಾವು ಸ್ಟ್ರೆಸ್ ಆಗ್ಬಿಡುತ್ತೆ ಅಂತ. ಆಕ್ಚುಲ್ ಆಗಿ ಒಬ್ಬ ಸರ್ಜನ್ ಪರ್ಫೆಕ್ಷನಿಸ್ಟ್ ಆಗಲೇಬೇಕು. ಯಾಕೆ ಹೇಳಿ? ಲೈಫ್ ಇರೋದು ಓನ್ಲಿ ಒಂದೇ ಸರಿ. 100% ರಿಸಲ್ಟ್. ಲೈಫ್ ಇಸ್ ಓನ್ಲಿ ಒನ್ ಸರ್. ಅರ್ಥ ಆಯ್ತಲ್ವಾ? ಸರ್ಜನ್ ಪರ್ಫೆಕ್ಟ್ ಆಗ್ಲೇಬೇಕು ಸರ್. ಕರೆಕ್ಟ್. ಹಂಗೆ ಸರ್ಜನ್ ಶುಡ್ ಬಿ ಪರ್ಫೆಕ್ಟ್. ಯಾರ್ಯಾರು ಪರ್ಫೆಕ್ಟ್ ಇರಬೇಕು ಜೀವನದಲ್ಲಿ ಹೇಳಿ ನೋಡೋಣ. ನಮ್ಮ ಫ್ಲೈಟ್ ಪೈಲಟ್ಗಳು, ಸರ್ಜನ್ಗಳು, ಡ್ರೈವಿಂಗ್ ಮಾಡೋರು, ಕೆಲವು ಏರಿಯಾದಲ್ಲಿ ಪರ್ಫೆಕ್ಷನ್ ಬೇಕೇ ಬೇಕು. ಸೊ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ, ತೊಂದರೆ ಇಲ್ಲ ಅಂತೀರಾ. ಯಾವ ರೀತಿ ಟ್ರೀಟ್ಮೆಂಟ್ ನೀವು ಕೇಳಿದ್ರಿ, ಬೇಸಿಕ್ ಬೇರೆ ತೆಗಿಬೇಕು ಅಂತ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇದಕ್ಕೆ ಯಾವ ಟ್ರೀಟ್ಮೆಂಟ್ ಬೇಕು ಮಾಡಬಹುದು ನೋಡಿ. ಇದೆಯಲ್ಲ, ಇದು ಒಂದು ಹೆಣ್ಮಗಳು ಫಿಸ್ಚುಲಾ. ಇದು ನೋಡಿ, ಬೇರ್ ಅಂತ ಹೇಳಿದ್ನಲ್ಲ, 1 2 3 ಬೇರಿದೆ. 3 ಬೇರಿದೆ. ನೋಡಿ, ಇಲ್ಲೊಂದು ಟ್ರ್ಯಾಕು, ಇಲ್ಲೊಂದು ಟ್ರ್ಯಾಕು, ಹಿಂಗೋಗಿ ಇನ್ನೊಂದು ಟ್ರ್ಯಾಕ್ ಬಂದಿದೆ. ಇದು ಹೋಗಿ ವೆಜೈನಲ್ ಓಪನ್ ಆಗೈತೆ. ಇವರಿಗೆ ವೆಜೈನಾಜಾಗಿಂದ ಮೋಷನ್ ಬರ್ತಾ ಇತ್ತು. ಸೊ ನೀವು ಹೇಳ್ತಾ ಇರೋದು ಇಲ್ಲಿಂದ ವೆಜೈನಾಗೆ ಕನೆಕ್ಟ್ ಆಗಿ, ಸೊ ಮೋಷನ್ ಇದರಿಂದ ಹೋಗ್ತಾ ಇದೆ, ಪಸ್ ಇದರಿಂದ ಹೋಗ್ತಾ ಇದೆ. ಎಕ್ಸಾಕ್ಟ್ಲಿ. ಸೊ ಒಂದ ಮಾಡೋ ಜಾಗದಲ್ಲಿ ಮೋಷನ್ ಬರ್ತಾ ಇದೆ, ಪಸ್ ಬರ್ತಾ ಇದೆ. ಹೇಗೆ ಹೆಣ್ಮಕ್ಳು ಇರ್ತಾರೆ ಹೇಳಿದಲ್ಲಿ? ಇದು ಬಹಳ ವೈಯಕ್ತಿಕ ಜೀವನ ಏನಾಗುತ್ತೆ ಅಲ್ಲ. ಇದು ನೋಡಿದ್ರೆ ಭಯ ಆಗ್ತಿದೆಲ್ಲ ಸರ್. ನೋಡಿ, ಹಿಂಗಿದೆ ಇದು. ಇಲ್ಲಿರುವಂತದ್ದು ಇದು ಇಡೀ ನಮ್ಮ ಲೈಕ್ ಪೂರ್ತಿ ಇಡೀ ಇದನ್ನ ಹಬ್ಬಕೊಂತ ಇದೆ. ಇಲ್ಲಿ ನೋಡಿ, ಇದು ಒಂದೇ. ಈ ಬೆನ್ನು ಇದೆಯಲ್ಲ, ಮೂಳೆ ಇದೆಯಲ್ಲ, ಈ ಬೆನ್ನು, ಆ ಬೆನ್ನು ಟಚ್ ಮಾಡ್ಕೊಂಡು ಹಿಂದೆ ಕ್ರಾಸ್ ಆಗಿದೆ ನೋಡಿ. ಅಂದ್ರೆ ಇದು ಬೆಳೀತಾ ಹೋಗುತ್ತೆ ಸರ್. ಸಿಕ್ಕಿದ ಕಡೆ ಹೋಗ್ತಾ ಇರ್ತದೆ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ. ಯಾಕೆ ಅಂದ್ರೆ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಅದಕ್ಕೆ. ಆಯ್ತಾ? ಇನ್ಫೆಕ್ಷನ್ ಅಲ್ಲ ಸರ್, ಇನ್ಫೆಕ್ಷನ್ ಬೆಳೀತಾ. ಈಗ ಗ್ಯಾಂಗ್ರೀನ್ ಬೇಗ ತೆಗೀರಿ ಅಂತಾರೆ, ಇಲ್ಲದವ್ರು ಏನಾಗುತ್ತೆ ಕಾಲೇ ಹೋಗುತ್ತೆ ಅಂತಾರೆ. ಈಗ ಮಳೆ ಗೋಡೆ ಸೋರ್ತಾ ಇದ್ರೆ ಅದನ್ನ ಬೇಗ ನಿಲ್ಲಿಸದೆ ಹೋದ್ರೆ ಗೋಡೆ ಎಲ್ಲ ವೀಕ್ ಆಗಲ್ವಾ, ಬಿಲ್ಡಿಂಗ್ ಕೊಲಾಪ್ಸ್ ಆಗಲ್ವಾ? ಇದು ಅಷ್ಟೇ. ದಿಸ್ ವಿಲ್ ಸ್ಪ್ರೆಡ್ ಅಕ್ರಾಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ನೋಡಿ, ಸ್ಪ್ರೆಡ್ ಆಗಿದೆ ನೋಡಿ, ಫೈನಲ್ ತನಕ ಬಂದ್ಬಿಡುತ್ತೆ ನೋಡಿ. ಗ್ರೀನ್ ಇರೋದಲ್ಲ ಅದು ಫಿಸ್ಚುಲಾ. ಆಶ್ಚರ್ಯ ಸರ್ ನಂಗೆ ನೋಡಿ. ಇವನ್ ನೀವು ಫೈಲ್ಸ್ ಹೇಳಿದಾಗ್ಲೂ ಭಯ ಆಯ್ತು, ಆ ನಂತರ ಪ್ರೆಷರ್ ಬಂದಾಗೂ ಭಯ ಆಯ್ತು, ಮೀಡಿಯಂ ಅನ್ಸ್ತು. ಬಟ್ ಇದು ಲೈಕ್ ಭಯಾನಕ ಇದೆ ಆಕ್ಚುಲಿ, ಭಯಾನಕ. ದಯವಿಟ್ಟು ವೀಕ್ಷಕರೇ ಇದ್ರ ಬಗ್ಗೆ ಗಮನ ಇಟ್ಕೊಳ್ಳಿ. ಸರ್ ತೋರಿಸಿರೋ ತುಂಬಾ ಒಳ್ಳೇದ್ ಮಾಡಿದ್ರು. ಇಲ್ಲಿಂದ ನಿಮ್ಮ ಗುದದ್ವಾರದಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮ್ಮ ಸ್ಪೈನಲ್ ಕಾರ್ಡ್ ಸ್ಪೈನ್ ಹೋಗಿದೆ, ಮುಂದೆ ವೆಜೈನಾವರೆಗೂ ಹೋಗಿದೆ. ಇಲ್ಲಿ ನೋಡಿ ಇದೆಯಲ್ಲ, ಇದು ಹೋಗ್ತಾರ ಸ್ಪೈನಲ್ ಕಾರ್ಡ್ಗೆ, ಇದು ಹೋಗ್ತಾ ಇರೋದು ಹೆಣ್ಣು ಮಕ್ಕಳ ಒಂದು ಪ್ರೈವೇಟ್ ಪಾರ್ಟ್ಗೆ. ಸೊ ಇದು ಎಷ್ಟೆಷ್ಟು ತೊಂದರೆ ಆಗ್ಬೋದು ಸರ್? ತುಂಬಾ ಸರ್. ಇದರಿಂದ ಡೈವರ್ಸ್ಗಳಾಗಿದೆ ಸರ್. ಹಿಂಗ್ ಮಾಡಿದ್ರೆ ಆಗದೆ ಇರುತ್ತೆ ಸರ್. ಇದರಿಂದ ಆತ್ಮಹತ್ಯೆಗಳಾಗಿದೆ ಸರ್. ಅರ್ಥ ಆಯ್ತಲ್ವಾ? ಹಾಗಾಗಿ ಫಿಸ್ಚುಲಾನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಆಯ್ತಾ? ನೀವು ಕೇಳಿದ್ರೆ ಯಾವ ವಿಧಾನ ನಿಮ್ದು ಅಂತ. ಹೌದು. ಇದಕ್ಕೆ ಮಾಡಕ್ಕೆ ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ವಿಧಾನ ಕೊಟ್ಟಿಲ್ಲ ಸರ್. ಅರ್ಥ ಆಯ್ತಲ್ವಾ? ನೋಡಿ, ಇದು ಒಂದು ನೋಡಿ. ಈಗ ನೋಡಿ, ಇವರು ಅಮೆರಿಕಾದಿಂದ ಬಂದ ಹೆಣ್ಮಗಳು. ಇವರು ಅಮೆರಿಕದಿಂದ ಬಂದಿದ್ದು. ಇವರು ಅಮೆರಿಕದಲ್ಲಿ ಆಪರೇಷನ್ ಮಾಡಿ ಫೇಲ್ಯೂರ್ ಆಗಿ ಅಮೆರಿಕದಿಂದ ಬಂದ ಹೆಣ್ಮಗಳು ಇವ್ರು ನೋಡಿ ಯಾವ ರೀತಿ ಫಿಸ್ಚುಲಾ ಆಯ್ತು. ಹೆಂಗಿದೆ ನೋಡಿ, ಫುಲ್ ಸರ್ಕಲ್ ಟೋಟಲ್ ಸ್ಪ್ರೆಡ್ ಆಗಿದೆ. ಇದು ಸ್ಟಾರ್ಟ್ ಆಗಿರೋದು ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗ್ ಬಂದು ಮೇಲೆ ಹೋಗಿದೆ, ಹಿಂಗ್ ಬಂದಿದೆ ನೋಡಿ, ಹಿಂಗ್ ಹೋಗಿದೆ. ಈ ರೆಡ್ ಕಲರ್ ಇದೆಯಲ್ಲ, ಅಮೆರಿಕಾದಲ್ಲಿ ನಮ್ಮ ಇಂಡಿಯಾದಲ್ಲಿ ಮಾಡ್ತಾರಲ್ಲ ನಕಲಿ ವೈದ್ಯರು, ಆ ತರ ದಾರ ಕಟ್ತಾರಲ್ಲ, ಹಂಗ್ ಕಟ್ ಕಳಿಸ್ಬಿಟ್ಟಿದ್ದಾರೆ. ಇದು ಅವರು ಟ್ರೀಟ್ ಮಾಡಿ ಅಮೆರಿಕಾ ಟ್ರೀಟ್ಮೆಂಟ್ ರೆಡ್ ಫೇಕ್ ಟ್ರೀಟ್ಮೆಂಟ್ ಮಾಡಿರೋದು. ಬರಲ್ಲ ಅವ್ರಿಗೆ. ಅಮೆರಿಕಾದಲ್ಲಿ
ನೋಡಿ ಅಲ್ವಾ, ಗೊತ್ತಾಯ್ತಲ್ವಾ? ಅರ್ಥ ಸೊ ಈಗ ಟ್ರಂಪು ಬ್ಯಾನ್ ಆಗ್ತಾ ಇದಾರಲ್ಲ, ಇಂಡಿಯನ್ ಡಾಕ್ಟರ್ಸ್ನ ಹೋಗಬೇಡಿ ಅಂತ ಬ್ಯಾನ್ ಹಾಕ್ಲಿ, ಅಮೆರಿಕಾದವ್ರು ಕಷ್ಟ ಗೊತ್ತಾಗುತ್ತೆ, ಅವಾಗ ಗೊತ್ತಾಗುತ್ತೆ ಈ ತರ ಕೇಸ್ಗಳಾದಾಗ ಗೊತ್ತಾಗುತ್ತೆ. ಆಯ್ತಾ? ಸೊ ಇದು ಅಮೆರಿಕಾಂದ ಬಂದ ಲೇಡಿ, ಇವರು 2 ತಿಂಗಳು ಸರ್ ಬಾಗಲ ಮುಚ್ಕೊಂಡು ಮಕ್ಕಳ ಸಮೇತ ಗಂಡನ ಸಮೇತ ಬಂದ್ಬಿಟ್ರು ಇಂಡಿಯಾಕ್ಕೆ. ಅವರು ಬಂದು ನಾನು ಹೇಳ್ಬೇಕು, ಎಲ್ರಿಗೂ ಹೇಳ್ತೀನಿ ನೋಡಿ, ಇಲ್ಲಿ ಇದು ವೆಂಕಟೇಶ್ವರ, ಡೈಮಂಡಲ್ಲಿ ಮಾಡಿರೋ ವೆಂಕಟೇಶ್ವರ, ಇದು ಡೈಮಂಡಲ್ಲಿ ಮಾಡಿರೋ ವೆಂಕಟೇಶ್ವರನ ಇದು. ನಾನು ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಓಕೆ, ಈ ಪೇಷಂಟ್ ಕೊಟ್ಟಿದ್ದು ಅವ್ರು ಗಿಫ್ಟ್ ಮಾಡಿರೋದ ಗೋಲ್ಡ್. ಹೌದು ಸರ್, ಇದು ನೈಸ್. ಅರ್ಥ ಆಯ್ತಾ? ಸೊ ಅಷ್ಟು ಫಿಸ್ಟುಲಾ ಅಂದರೆ ಅಷ್ಟು ಸಮಸ್ಯೆ ಇದೆ ಸರ್, ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಹಾಂ ನೋಡಿ, ಈಗ ಇಲ್ಲಿ ನೋಡಿ, ಇಲ್ಲಿ ದಿಸ್ ಇಸ್ ಆಲ್ಸೋ ಇದು ಸ್ಪೈನಲ್ ನೋಡಿ, ಇಲ್ಲಿ ಸ್ಪೈನಲ್ ಹೇಳಿದ್ನಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗಿ ಮೇಲೊಂದು ಟ್ರ್ಯಾಕ್ ಹೋಗಿ ನೀಟಾಗಿ ಇಲ್ಲಿಂದ ಮೂಳೆ ಹೊತ್ಕೊಂಡು ಮೂಳೆ ಕ್ರಾಸ್ ಮಾಡಿದೆ ನೋಡಿ. ಸೊ ಇಲ್ಲಿಂದೆಲ್ಲ ಈಗ ಪಸ್ ಡಿಸ್ಚಾರ್ಜ್ ಆಗಕ್ಕೆ ಇಲ್ಲಿಂದ ಪಸ್ ಬರ್ತಾ ಇದೆ. ಓ ಮೈ ಗಾಡ್, ಬೆನ್ನಿಂದ ಅದು ಮೂಳೆನ ತಿಂತ ಕೊರಿತಾ ಇರ್ತದೆ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ಇಲ್ಲಿ ನೋಡಿ, ಇದು ನೋಡಿ ಹೆಂಗಿದೆ, ಅವಳು ಮರ ಥರ. ಇದು ಒಬ್ಬ ಗಂಡಸ್ದು ಒಂದೇ ಒಂದು ಸ್ಟಾರ್ಟ್ ಆಗಿ ಇಲ್ಲಿ ಎಷ್ಟು ಬ್ರಾಂಚ್ ಬೆಳೆದಿದೆ ನೋಡಿ. ಇದು ಟುವರ್ಡ್ಸ್ ಎಲ್ಲೋಗಿದೆ ಇದು? ನೋಡಿ ಇಲ್ಲೇನಿದು ಮನುಷ್ಯನ ಪ್ರೈವೇಟ್ ಪಾರ್ಟ್, ಇದು ಮೇಲ್ಗಡೆ ಹೊರಟೋಗಿದೆ, ಇದು ಈ ಕಡೆ ಫ್ರಂಟ್ ಅಲ್ಲಿ ಬಂದಿದೆ. ಎಕ್ಸಾಕ್ಟ್ಲಿ, ಇದು ಮನುಷ್ಯನ ಪ್ರೈವೇಟ್ ಪಾರ್ಟ್. ಓಕೆ ಓಕೆ ಓಕೆ. ಇಲ್ಲಿ ನೋಡಿ ಲೆಫ್ಟ್ ಇದೆ. ಸೊ ಈ ಎಲ್ಲ ಒಂದೇ ಥರ ಇದೆಯಾ? ಗ್ರೀನ್ ಎಲ್ಲ ಬೇರೆ ಬೇರೆ ಥರ ಇದೆಯೋ ಇಲ್ವೋ? ಇದೆ ಇದೆ ಇದೆ. ಎಸ್ ಸರ್, ಎಸ್ ಎಸ್. ನೋಡಿ ಎಷ್ಟು ಉದ್ದ ಇದೆ. ಡೆಫಿನೆಟ್ ಇದಕ್ಕೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಟ್ರೀಟ್ಮೆಂಟ್ ಬೇಕೇ ಬೇಕು. ನೋಡಿ ಸರ್, ಇಲ್ಲಿಂದ ಶುರುವಾಗಿ ಈ ಬ್ಲಾಡರ್ ಇದೆಯಲ್ಲ, ಯೂರಿನರಿ ಬ್ಲಾಡರ್, ಮೂತ್ರಕೋಶ, ಅದ್ರ ಪಕ್ಕದಲ್ಲಿ ರೋಡಲ್ಲಿ ಹೋಗ್ತಾ ಇದೆ ನೋಡಿ ಇಲ್ಲಿಗೆ. ಇದು ಹೋಗಿ ಬೀಜಲ್ಲಿ ಕೂತಿದೆ ಇದು. ಓಕೆ ಓಕೆ, ನೋಡಿದ್ರಾ? ಸೊ ಈ ರೀತಿಯ ಫಿಸ್ಟುಲಾ ನೋಡಿ, ಇದು ಹೆಣ್ಮಗಳು ಸ್ಟಾರ್ಟ್ ಆಗಿ ವೆಜನಲ್ಲಿ ಬರ್ತಾ ಇದೆ. ಸೊ ಇದು ಆಕ್ಚುಲಿ ನಾಳೆ ದಿನ ನಮ್ಮ ಪ್ರಾಣಕ್ಕೂ ತೊಂದರೆನೇ ಅಲ್ವಾ ಸರ್? ನಿಜವಾಗ್ಲೂ ಸೋತೋಗಿದ್ದಾರೆ ಸರ್. ಹೋಗ್ಬಿಡ್ತಾರಲ್ವಾ? ಫೋರಿನರ್ಸ್ ಗ್ಯಾಂಗ್ರೀನ್ ಅಂತ ಆಗುತ್ತೆ ಸರ್. ಫೋರಿನರ್ಸ್ ಗ್ಯಾಂಗ್ರೀನ್ ಅಂತ ಹೇಳಿದ್ರೆ ನೋಡಿ, ಈ ಭಾಗದಲ್ಲಿ ಇದು ಮೋಷನ್ಗೆ ಹೋಗೋ ಇದು ನಮ್ಮ ಗುದದ್ವಾರನ, ಇಲ್ಲಿ ಮುಂದೆ ಏನು ಗಂಡಸರ ಪ್ರೈವೇಟ್ ಪಾರ್ಟ. ಓಕೆ ಓಕೆ. ಇಲ್ಲಿ ಕುರ ಆದಾಗ, ಕೆಲವು ಸರಿ ಇಲ್ಲಿ ಕುರ ಆದಾಗ ಇಲ್ಲಿ ಹೋಗಿ ಇಲ್ಲೆಲ್ಲ ಇನ್ಫೆಕ್ಷನ್ ಆಗ್ಬಿಡುತ್ತೆ ಸರ್. ಎಷ್ಟೋ ಜನಕ್ಕೆ ಬೀಜ ತೆಗೆದಾಕಿದರೆ, ಎಷ್ಟೋ ಜನಕ್ಕೆ ಬಹಳ ಸಮಸ್ಯೆ ಆಗಿಬಿಟ್ಟು ಅದು ಪ್ರಾಣ ಹೋಗಿದೆ ಸರ್. ಯಾಕೆಂದರೆ ಇನ್ಫೆಕ್ಷನ್ ಇಡೀ ದೇಹಕ್ಕೆ ಹೋಗಿ ಪ್ರಾಣ ಹೋಗಿದೆ. ಅದು ಅರ್ಥ ಆಯ್ತಲ್ವಾ? ನೋಡಿ, ಇದು ಕಾಂಪ್ಲಿಕೇಟೆಡ್, ಇದು ಬೀಜಕ್ಕೆ ಹೋಗ್ತಾ ಇದೆ. ಆಯ್ತಾ? ನೋಡಿ ಇದಿದೆಯಲ್ಲ, ಇದು ಫಿಸ್ಚುಲನ ಹಾಗೆ ಬಿಟ್ಟಿದ್ದಕ್ಕೆ ಅವರು, ಅಂದರೆ ಫಿಸ್ಚುಲಾ ಟ್ರೀಟ್ ಮಾಡದೆ ಹಾಗೆ ಬಿಟ್ಟರೆ 100ಕ್ಕೆ 2 ಜನಕ್ಕೆ ಕ್ಯಾನ್ಸರ್ ಆಗುತ್ತೆ. ಇದು ಕ್ಯಾನ್ಸರ್, ಇದು ಕ್ಯಾನ್ಸರ್, ಫಿಸ್ಚುಲಾ ಕ್ಯಾನ್ಸರ್ ಕನ್ವರ್ಟ್ ಆಗಿರೋದು ಇದು. ನೋಡೋಕ್ಕೂ ಆಗಲ್ವಲ್ಲ ಸರ್ ಇದು. ಹಾಗಾಗಿ ಯಾವುದೇ ಕಾರಣಕ್ಕೂ ಫಿಸ್ಚುಲಾ ನೆಗ್ಲೆಕ್ಟ್ ಮಾಡಬೇಡಿ. ನೋಡಿ, ಇದು ಫಿಸ್ಚುಲಾ ಹೇಳಿದ್ನಲ್ಲ, ಬೀಜಕ್ಕೆಲ್ಲ ಹೋಗುತ್ತೆ ಅಂತ. ಇದೆಲ್ಲ ಬೀಜದ ಕಡೆ ಎಲ್ಲ ಹೋಗ್ಬಿಟ್ಟು ಇನ್ಫೆಕ್ಷನ್ ಆಗಿ ಇದೆಲ್ಲ ನಾವು ತೆಗೆದುಹಾಕಿರೋದು. ಇದು ಬಾಟಮ್ ಇಲ್ಲಿಂದ ಮುಂದಕ್ಕೆ ಹೋಗಿದೆ. ಆಯ್ತಲ್ವಾ? ಅಂದ್ರೆ ಇವ್ರ ಜೆನಿಟಲ್ಸ್ ಯೂಸ್ ಮಾಡಕ್ಕೆ ಆಗೋದಿಲ್ಲ ಸರ್. ಹೆಂಗ್ ಮಾಡಕ್ಕಾಗುತ್ತೆ ಸರ್? ಮತ್ತೆ ಇವ್ರ ಕಥೆ ಏನು ಸರ್? ಕ್ಲೀನ್ ಮಾಡಿ ರೆಡಿ ಮಾಡಿದೀವಿ, ಖುಷಿಯಾಗಿದ್ದಾರೆ ಈಗ. ಖುಷಿಯಾಗಿದ್ದಾರೆ. ಅಯ್ಯಪ್ಪ ನೋಡಿ, ಈ ಫಿಸ್ಚುಲಾ ಹೋಗಿ ಹೊಟ್ಟೆ ಭಾಗದಲ್ಲಿ ಓಪನ್ ಆಗಿದೆ. ಇಲ್ಲಿ ಫ್ರಂಟ್ ಬಂದಿದೆ, ಇಲ್ಲಿಂದ ಪಸ್ಸು ಅಂದ್ರೆ ಇಲ್ಲಿಂದ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಹಿಂಗ್ ಫ್ರಂಟ್ ಅಲ್ಲಿ ಬಂದಿದೆ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ನೋಡಿ. ಸೊ ಇದು ಅದರ ಜೊತೆನಲ್ಲಿ ನೋಡಿ, ಇನ್ನೊಂದು ತೋರಿಸ್ತೀನಿ. ಫಿಸ್ಚುಲಾ ಇದೆಯಲ್ಲ ನೋಡಿ, ಇದು ವೀಕ್ಷಕರೇ, ಪ್ರತಿಯೊಂದನ್ನು ನಾನು ಸಾಫ್ಟ್ ಕಾಪಿ ಹಾಕಿರ್ತೀನಿ, ನೀವು ನೋಡ್ಲೇಬೇಕು. ನೋಡಿ, ಫಿಸ್ಚುಲಾ ಆಪರೇಷನ್ ಆಗಿದೆ 4 ಸರಿ. 4 ಸರಿ ಇವ್ರಿಗೆ. ಇಲ್ಲೊಂದು ಓಪನಿಂಗ್ ಇದೆ, ಇಲ್ಲೊಂದು ಓಪನಿಂಗ್ ಇದೆ, ಇಲ್ಲೊಂದಿತ್ತು. ಇಷ್ಟು ಭಾಗದಲ್ಲಿ ಟ್ರ್ಯಾಕ್ ಹೋಗಿದೆ ಅವರಿಗೆ. ಮಲ್ಟಿಪಲ್ ಅಂದ್ರೆ ಹೊಟ್ಟೆಲ್ ಓಪನ್ ಆಗ್ತಾ ಇದೆ. ಮಲ್ಟಿಪಲ್ ಆಯ್ತಾ? ಅದ್ರ ಜೊತೆನಲ್ಲಿ ಇದು ಮನುಷ್ಯನ ಇದು ಮೋಷನ್ಗೆ ಹೋಗೋ ಜಾಗ. ಇದು ಇಲ್ಲಿಂದ ಹಿಡಿದು ಕಾಲು ತನಕ ಹೋಗಿತ್ತು ಕೆಳವರೆಗೂ. ಇದು ತೊಡೆ ತನಕ. ಹೌದು. ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿರೋದು, ಕೆಂಪಾಗಿರೋದು, ಹೀಲ್ ಆಗ್ತಾ ಇರೋದು. ಆಫ್ಟರ್ ಟ್ರೀಟ್ಮೆಂಟ್ ಅವ್ರು ಇನ್ನೂ ಹೀಲ್ ಆಗ್ತಾ ಇದಾರೆ. ಎಲ್ಲ ವಾಸಿ ಆಗಿದೆ ಅವ್ರಿಗೆ. ಇಲ್ಲಿ ಸ್ಟಾರ್ಟ್ ಆಗಿಲ್ಲ. ಇವ್ರು ಆಕ್ಚುಲಿ ಸಾಯೋ ಸ್ಟೇಜಲ್ಲಿ ಬಂದಿದ್ರು. ಹೌದು. ಅವರು ಪಾಪ ಒಬ್ಬ ಕ್ಯಾಬ್ ಡ್ರೈವರ್, ಅವರ ಹೆಂಡತಿ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ನಮ್ಮ ಆಸ್ಪತ್ರೆಗೆ ಬಂದಾಗ ಅವ್ರಿಗೆ ಕ್ರಿಟಿಕಲ್ ಕಂಡೀಷನ್, ಸಾಯೋ ಸ್ಟೇಜಲ್ಲಿ BP ಇಲ್ಲ, ಪಲ್ಸ್ ಇಲ್ಲ, ಏನೂ ಇಲ್ಲ. ಆ ಸ್ಟೇಜಲ್ಲಿ ಅನಸ್ತೇಷಿಯಾ ಕೊಡಲ್ಲ ಯಾರು. ಅಂಥವ್ರಿಗೆ ನಾವು ಲೋಕಲ್ ಅನಸ್ತೇಷಿಯಾ ಹಾಕ್ಕೊಂಡು
ಫಸ್ಟ್ ಪಸ್ ಎಲ್ಲ ತೆಗೆದ ಮೇಲೆ 3 ದಿನ ಆದಮೇಲೆ ಬಿ ಪಿ ಕಂಟ್ರೋಲಿಗೆ ಬಂತು. ಆ ಬಿ ಪಿ ಕಂಟ್ರೋಲ್ ಬರೋಷ್ಟೊತ್ತಿಗೆ ಇಲ್ಲಿವರೆಗೂ ಹೋಗಿತ್ತು ಪಸ್ಸು. ಆಮೇಲೆ ಅನಸ್ತೀಶಾ ಕೊಟ್ಟು ಫುಲ್ಲೆಲ್ಲ ವಾಶ್ ಮಾಡಿ ರೆಡಿ ಮಾಡಿಬಿಟ್ಟು ಈಗ ನೀಟಾಗಿ ಕ್ಲೀನ್ ಆಗಿದ್ದಾರೆ, ಹುಷಾರಾಗಿದ್ದಾರೆ. ಕ್ಯಾಬ್ ಡ್ರೈವರು ಕಾರ್ಪೊರೇಟ್ ಹಾಸ್ಪಿಟಲ್ 34 ಲಕ್ಷ ICU ಇಡಬೇಕಾದ್ರೆ. ಇನ್ನು ಬೇರೆ ಕಡೆ ಹೋದರೆ ನಾವು ಹೋಗಲ್ಲ ಸರ್, ಸುತ್ತೋಗ್ತೀವಿ ಅದ್ರ ಬದಲು ಅಂತ ಹೇಳ್ತಾರೆ ಅವರು. ಸಹಾಯ ಮಾಡಿ ಕೊನೆಗೆ ಅವರಿಗೆ ಚೆನ್ನಾಗಿದ್ದಾರೆ. ಅವ್ರಿಗೆ ಒಂದು ಮಿಸೇಜ್ ಹೇಳ್ತಿರು, ನನಗೆ ಮಾಂಗಲ್ಯ ಮತ್ತೆ ಭಾಗ್ಯ ಕೊಟ್ರಿ ಸರ್ ನೀವು, ನಮ್ಮ ಗಂಡನಿಗೆ ಜೀವ ಉಳಿಸಿದ್ರಿ ಅಂತ. ಸೊ ಈ ರೀತಿಯ ಫಿಸ್ಚುಲಾಗಳು ಪ್ರೈವೇಟ್ ಪಾರ್ಟ್ಗೆ ಹೋಗೋದು, ಅಲ್ಲಿಂದ ಮೋಷನ್ ಬರೋದು, ಕಾಲಿಗೆ ಹೋಗೋದು, ಮೇಲಕ್ಕೆ ಹೋಗೋದೆಲ್ಲ ಆಗುತ್ತೆ. ಫಿಸ್ಚುಲಾ ಕತೆ ಇಷ್ಟು ಭಯಾನಕವಾಗಿರುತ್ತೆ. ಹಾಗಾಗಿ ಫಿಸ್ಚುಲಾನ ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಎರಡನೇದು, ಫಿಸ್ಚುಲಾಗೆ ಎಲ್ಲ ಫಿಸ್ಚುಲಾಗೆ ಒಂದೇ ಅಲ್ಲ, ಒಂದೇನೋ ತೆಲುಗು ಗಾದೆ ಹೇಳ್ತಾರೆ, ಸರ್ವರೋಗಾನಿಕೆ ಸಾರಾಯಿ ಮದ್ದು ಅಂತ ಹೇಳ್ತಾರೆ. ಎಲ್ಲ ರೋಗಕ್ಕೂ ಸಾರಾಯಿ ಮದ್ದು ಅಂತ. ಹಾಗಾಗಿ ಫಿಸ್ಚುಲಾ ಇದೆಲ್ಲ ಒಂದೇ ಥರ ಟ್ರೀಟ್ಮೆಂಟ್ ಆಗಲ್ಲ, ಅದು ಬೇರೆ ಥರ ಮಾಡ್ತೀನಿ, ಲೇಸರಲ್ಲೇ ಮಾಡ್ತೀನಿ, ಬಟ್ ಸಕ್ಸಸ್ ಮಾಡ್ಕೊಡ್ತೀನಿ. ಸಕ್ಸಸ್ ಮಾಡಿ ಆ ದೇವರ ಕೃಪೆಯಿಂದ ಅಲ್ವಾ? ಹಾಂ, ಓಕೆ. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಇದೆ 100% ಟ್ರೀಟ್ಮೆಂಟ್ ಇದೆ, 1000% ಇದೆ. ನೀವು ಆಕ್ಚುಲಿ ಹೇಳಿದ್ರಿ ಇಲ್ಲಿಂದ ಒಳಗಡೆ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆಗಿರ್ಬೇಕು. ವೆರಿ ಕೇರ್ಫುಲ್. ಓಕೆ, ಕ್ಯಾನ್ ಯು ಟೆಲ್ ಮಿ ಏನದು ಆಕ್ಚುಲಿ ಯಾಕೆ ಕೇರ್ಫುಲ್? ಯಾಕೆ ಕೇರ್ಫುಲ್ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಫಿಸ್ಚುಲಾ ಸರ್, ಇದು ಆಯ್ತಾ, ಇದೊಂದು ಫಿಸ್ಚುಲಾ, ಇಲ್ಲೊಂದು ಬೇರೆ ಇದೆ, ಇಲ್ಲೊಂದು ಬೇರೆ ಇದೆ. ಈ ಟ್ರ್ಯಾಕ್ ಇದೆಯಲ್ಲ, ಇದು ಈ ಮಧ್ಯ ಹಿಂಗೆ ಹೋಗಿದೆ, ಇದು ಅಂದ್ರೆ ಮಧ್ಯದಲ್ಲಿ ಹೋಗಿ ಮೇಲ್ವರೆಗೆ ಹೋಗಿದೆ. ಇದು ಒಂದು ಮಾಂಸಖಂಡ, ಇದು ಒಂದೇ ಮಾಂಸ, ಆ ಕಡೆ ಈ ಕಡೆ ಆಯ್ತಾ. ಈ ಫಿಸ್ಚುಲಾ ಟ್ರ್ಯಾಕ್ ಇದೆಯಲ್ಲ, ಇದು ಕ್ರಾಸ್ ಮಾಡಿದೆ, ಎಲ್ಲಿ ಮಾಡಿದೆ, ಮೇಲ್ ಮಾಡಿದೆ ತಾನೆ. ಸೊ ಇಲ್ಲೇನಾದ್ರೂ ನಾವು ಕೈ ಹಾಕಿದ್ರೆ ಮೋಷನ್ಗೆ ಹೋಗೋ ಜಾಗದಲ್ಲಿ ಮಸಲ್ ಇರುತ್ತಲ್ಲ, ತುಂಬ ಇಂಪಾರ್ಟೆಂಟ್ ಮಸಲು, ಹಿಂಗೆ ಇಟ್ಕೊಳ್ಳೋಕ್ಕೆ, ಅದು ಕಟ್ಟಾದರೆ ಮೋಷನ್ ಕಂಟ್ರೋಲ್ ಹೊಟ್ಟೋಗುತ್ತೆ. ಓಕೆ, ರಿಸ್ಕ್ ಇದೆ ಇಲ್ಲಿ. ಸೊ ಇದನ್ನ ಮಾಡಬೇಕಾದ್ರೆ ಆ ಮೋಷನ್ ಕಂಟ್ರೋಲು ಇರಬೇಕು, ಫಿಸ್ಚುಲಾ ಮತ್ತೆ ಬರಬಾರ್ದು. ಆ ರೀತಿಯಾಗಿ ಇದನ್ನು ಮಾಡಿದ್ರೆ ಮಾತ್ರ ಅವರಿಗೆ ಸಕ್ಸಸ್. ಸೊ ಎಲ್ಲರೂ ಬಯಕೆ ಏನು ಮಾಡ್ತಾರೆ, ಅಪ್ಪ ಯಾವ ಗ್ರಾಚಾರ ಮೋಷನ್ ಕಂಟ್ರೋಲ್ ತಪ್ಪೋದ್ರೆ ಯಾರು ಅಂತ ಹೇಳ್ಬಿಟ್ಟು ಯಾರು ಟಚ್ ಮಾಡಕ್ ಹೋಗಲ್ಲ. ಓಕೆ ಓಕೆ, ವೆರಿ ಕ್ರಿಟಿಕಲ್. ವೆರಿ ಕ್ರಿಟಿಕಲ್. ನೋಡಿ ಫಾರ್ ಎಕ್ಸಾಂಪಲ್ ನೋಡಿ, ಇದು ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ, ಇದೇ ಈ ಮೋಷನ್ಗೆ ಹೋಗ್ತೀವಲ್ಲ ಕಂಟ್ರೋಲು, ಹಿಂಗೆ ಇಲ್ಲಿ ಕ್ರಾಸ್ ಆದ್ರೆ ಸಿಂಪಲ್ ಅಂತೀವಿ, ಇಲ್ಲಿ ಕ್ರಾಸ್ 30% ಕ್ರಾಸ್ ಆದ್ರೆ ಸಿಂಪಲ್, 30% ಜಾಸ್ತಿ ಮೇಲೆ ಕ್ರಾಸ್ ಆದ್ರೆ ಇದು ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ, ಯಾರು ಕೈ ಹಾಕೋದಿಲ್ಲ. 2 ಟ್ರ್ಯಾಕ್ ಬಂದ್ರೆ ಕಾಂಪ್ಲಿಕೇಟೆಡ್ ಅಂತ, ಈ ಕಡೆ ಓಪನ್ ಆದ್ರೆ ಕಾಂಪ್ಲಿಕೇಟೆಡ್ ಅಂತ, ಪ್ರೈವೇಟ್ ಪಾರ್ಟ್ ಕಡೆ. ಸೊ ಹಾಗಾಗಿ ಫಿಸ್ಚುಲಾ ಮಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟು, ಕ್ರಿಟಿಕಲ್ಲು ಈ ಒಂದು ಮಸಲ್. ಯಾರಾದರೂ ಕೇಳಿದ್ರೆ ಮಸಲ್ ಇಂಪಾರ್ಟೆಂಟಾ ಮತ್ತೆ ಬರೋದು ಇಂಪಾರ್ಟೆಂಟಾ ಅಂದ್ರೆ ಯಾವ್ದು ಇಂಪಾರ್ಟೆಂಟು? ಮಸಲ್ ಇಂಪಾರ್ಟೆಂಟ್ ಅಲ್ಲ, ಮತ್ತೆ ಬಂದ್ರೆ ಮತ್ತೆ ಮಾಡ್ಬೋದು, ಮಸಲ್ ಹೋದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ಅರ್ಥ ಆಯ್ತಾ? ಸೊ ಬಹಳ ಇಂಪಾರ್ಟೆಂಟು ಮಸಲ್ಸ್ ಅಂತ ಹೇಳ್ತಾರೆ. ಇದು ಫಿಸ್ಚುಲಾ, ಇದರಲ್ಲಿ ಫಿಸ್ಚುಲಾಗೆ ಟ್ರೀಟ್ಮೆಂಟ್. ಹೌದು. ಸೊ ನಾನು ಲೇಸರಲ್ಲಿ ಮಾಡ್ತೀನಿ ಫಿಸ್ಚುಲಾಗೆ, ನೀಟಾಗಿ ಟ್ರೀಟ್ ಮಾಡ್ತೀನಿ. ಸೊ ಫಿಸ್ಚುಲಾ ಟ್ರೀಟ್ಮೆಂಟ್ ಮಾಡಕ್ ಮೊದಲು ತುಂಬಾ ಇಂಪಾರ್ಟೆಂಟು, ಕೊಲೊನೋಸ್ಕೋಪಿ ಮಾಡಲೇಬೇಕು. ಕೊಲೊನೋಸ್ಕೋಪಿ, ವಾಟ್ ಇಸ್ ಕೊಲೊನೋಸ್ಕೋಪಿ? ದೊಡ್ಡ ಕರಳು ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಇದು ದೊಡ್ಡ ಕರಳಲ್ವಾ, ಇದು ದೊಡ್ಡ ಕರಳು, ನಾವು ಇದು ಸಣ್ಣ ಕರಳು, ಇಲ್ಲಿಂದ ಸ್ಕೋಪ್ ಹಾಕಿ ಪೂರ್ತಿ ಇಲ್ಲಿ ತನಕ ನೋಡ್ಬೇಕು. ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ, ಈ 10% ಹೇಳಿದ್ನಲ್ಲ, TB ಏನಾದ್ರೂ ಇರುತ್ತೆ. TB ಕಾಮನ್ ಆಗಿ ಇಲ್ಲಿ TB ಬಂದಿರುತ್ತೆ, ಇಲ್ಲಿ TB ಬಂದಿರುತ್ತೆ ಗುದದ್ವಾರದಲ್ಲಿ, ಅಲ್ಸರೇಟಿವ್ ಕೊಲೈಟಿಸು, ಬೇರೆ ಬೇರೆ ಕಾಯಿಲೆಗಳು ಏನಿದೆ ದೊಡ್ಡ ಕರಳಿಂದ ಅಂತ ಹೇಳಿ ನಾವು ಕೊಲೊನೋಸ್ಕೋಪಿ ಮಾಡಲೇಬೇಕು. ಅದು ಮಾಡಿದ್ರೇನೆ ನಮಗೆ ಅದು ಬುಡಾನೇ ಗೊತ್ತಾಗುತ್ತೆ, ಎಕ್ಸಾಕ್ಟ್ ಸೋರ್ಸ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರ ನೀವು. ಇದ್ರ ಜೊತೆಲಿ ನಾನೇನು ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ, ನಮ್ಮ ಇಂಡಿಯಾ ಗೈಡ್ಲೈನ್ಸ್ ಇರೋದು ಪೈಲ್ಸ್ ಆಗಲಿ, ಫಿಶರ್ ಆಗಲಿ, ಫಿಸ್ಚುಲ್ ಆಗಲಿ, ಗುದದ್ವಾರದಲ್ಲಿ ಏನೇ ಸಮಸ್ಯೆ ಆದ್ರೂ ಇಲ್ಲಿ ತನಕ ಟ್ಯೂಬ್ ಹಾಕು ಅಂತ ಹೇಳ್ತಾರೆ, ಸಿಗ್ಮಾಡೋಸ್ಕೋಪಿ. ಜಸ್ಟ್ ಇಲ್ಲಿವರೆಗೆ. ಹೌದು. ನಾನೇನ್ ಮಾಡ್ತೀನಿ ಅಂದ್ರೆ, ಹೆಂಗೂ ಟ್ಯೂಬ್ ಹಾಕ್ತಾ ಇದೀವಿ, ಇಲ್ಲಿ ತನಕ ನೋಡ್ರಪ್ಪ ಅಂತ ನೋಡ್ಬಿಡ್ತೀವಿ ನಾವು. TB ಇದ್ರೆ ಗೊತ್ತಾ? ಎಷ್ಟೋ ಜನಕ್ಕೆ ಬರೀ ಪೈಲ್ಸ್ ಅಂತ ಬರ್ತಾರೆ ಸರ್, ಅವ್ರಿಗೆ ಟ್ಯೂಬ್ ಹಾಕಿದಾಗ, ಈಗ ಮೊನ್ನೆ ಯಾರೋ ಜರ್ಮನಿಯಿಂದ ಬಂದರು, ಆಪ್ರೇಟ್ ಮಾಡಿದೆ, ಕೊಲೊನೋಸ್ಕೋಪಿ ಮಾಡಿದೆ, ಪಾಪ ಅವರು ಮಾಡಿ ಅಂದರು, ಮಾಡಿದಾಗ ಇಲ್ಲಿ ಅಲ್ಸರೇಟಿವ್ ಕೊಲೈಟಿಸ್ ಇತ್ತು, ಇಲ್ಲಿ ಅದು ಹುಣ್ಣು ಅಂತ ಹೇಳ್ತಾರೆ. ಹೌದು, ಹುಣ್ಣಾಗಿತ್ತಲ್ಲ, ಅದಿತ್ತು ಅವ್ರಿಗೆ. ಸೊ ಹಾಗಾಗಿ ಫಿಸ್ಚುಲಾ ಮಾಡೋ ಬದಲು ಕೊಲೊನೋಸ್ಕೋಪಿ ಮಾಡಬೇಕು, ತುಂಬ ಇಂಪಾರ್ಟೆಂಟ್. ರೂಟ್ ಕಾಸ್ ನೋಡಬೇಕು. ಎಕ್ಸಾಕ್ಟ್ಲಿ. ಎರಡನೇದು, ಫಿಸ್ಚುಲಾಗೆ MRI ಸ್ಕ್ಯಾನ್ ಮಾಡಲೇಬೇಕು. ಇದಕ್ಕೆ MRI ಆಗಲೇಬೇಕು. ಯಾಕೆ MRI ಮಾಡ್ಬೇಕು ಹೇಳಿ? ಸೊ ನಮಗೆ ದಾರಿ ಗೊತ್ತಾಗುತ್ತೆ ಫಿಸ್ಚುಲಾ ಎಲ್ಲ. ನೋಡಿ ಫಾರ್ ಎಕ್ಸಾಂಪಲ್ ಇದು ನೋಡಿ, ಇದು ಈ ಹುಡುಗಂದು ಇಲ್ಲಿ 2 ಬೇರಿದೆ, ಇಲ್ಲಿಂದ ಒಂದು ಟ್ರ್ಯಾಕು, ಇಲ್ಲಿಂದ ಒಂದು ಟ್ರ್ಯಾಕು, ಮತ್ತೆ ಇದು 3 ಬ್ರಾಂಚ್ ಇಲ್ಲಿ,
ಇಲ್ಲೊಂದು ಟ್ರ್ಯಾಕು ಇಲ್ಲೊಂದು ಟ್ರ್ಯಾಕು ಇಲ್ಲೊಂದು ಟ್ರ್ಯಾಕ್ ಇಲ್ಲೊಂದು ಟ್ರ್ಯಾಕು. ಇದು MRI ಸ್ಕ್ಯಾನಲ್ಲಿ ಮಾತ್ರ ಗೊತ್ತಾಗೋದು. ಇವ್ರು ಬಂದಾಗ ಇಷ್ಟು ಮಾತ್ರ ಇತ್ತು ನೋಡಲಿಕ್ಕೆ. ಸ್ಕ್ಯಾನ್ ಮಾಡಿದಾಗ ಇಲ್ಲೂ ಇತ್ತು ಇಲ್ಲೂ ಇತ್ತು ಇಲ್ಲೂ ಇತ್ತು ಎಲ್ಲ ಕಡೆ ಇತ್ತು. ಇದೆಲ್ಲ ಇನ್ವಿಸಿಬಲ್ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಭಾಳ ಇಂಪಾರ್ಟೆಂಟು. ನಮಗೆ ದೇವರು ನಾವು ಕೈ ಇಟ್ಟು ಇಟ್ಟು ನೋಡಿ 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 ಸ್ಕ್ಯಾನ್ ಇಲ್ಲದೆ ನಾನು ಹೇಳ್ತೀನಿ ಎಲ್ಲೆಲ್ಲಿ ಹೋಗಿದೆ ಅಂತ, ಬಟ್ ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಅರ್ಥ ಆಯ್ತಲ್ಲ, ಎವಿಡೆನ್ಸ್ಗೆ ಇರಬೇಕು. ಏನಕ್ಕಾಗಲಿ ಎವಿಡೆನ್ಸ್ ಕೊಡಪ್ಪ ಅಂತಾರಲ್ಲ, ಎಲ್ಲಿದೆ ಎವಿಡೆನ್ಸ್ ಕೊಡಪ್ಪ ಅಂತಾರಲ್ಲ. ಈಗ ಕೋರ್ಟಿಗೆ ಹೋದ್ರೆ ಎವಿಡೆನ್ಸ್ ಇಡಿ ಅಂತಾರೆ, ರೈಟ್ ರಾಂಗ್. ಹಾಗಾಗಿ MRI ಸ್ಕ್ಯಾನ್ ಮಾಡಲೇಬೇಕು, ಕೊಲೊನೋಸ್ಕೋಪಿ ಮಾಡಲೇಬೇಕು. ಮಾಡಿದ ನಂತರ ಟೆಸ್ಟ್ ಮಾಡಬೇಕದಲ್ಲ, ಟಿಶ್ಯೂ ತೆಗೆದು ಟೆಸ್ಟಿಗೆ ಕಳಿಸ್ಬೇಕು. ಅದು ನಾವು ಮಾಡ್ತೀವಿ. ಹಾಗಾಗಿ ಫಿಸ್ಚುಲಾಗೆ ರೂಟ್ ಕಾಸ್ ಏನಂತ ಗೊತ್ತಾಗುತ್ತೆ, ಕ್ಲೀನಾಗಿ ನಾವು ಮಾಡ್ಬೋದು. ಓಕೆ, ಆಫ್ಟರ್ ಟ್ರೀಟ್ಮೆಂಟ್ ಎಷ್ಟು ದಿನ ರೆಸ್ಟ್ ತಗೋಬೇಕಾಗತ್ತೆ, ಯಾವಾಗ ವರ್ಕ್ ನಾವು ಸ್ಟಾರ್ಟ್ ಮಾಡ್ಕೋಬಹುದು? ಆಫ್ಟರ್ ಟ್ರೀಟ್ಮೆಂಟ್ ನಮ್ಮ ಪ್ರೊಸೀಜರ್ ಹೇಳಿ ಸರ್. 100ಕ್ಕೆ ಒಂದು 70% ಜನಕ್ಕೆ 2 days ಅಲ್ಲಿ ಕೆಲ್ಸಕ್ಕೆ ಹೋಗ್ಬೋದು ಸರ್, 2 ದಿನದಲ್ಲಿ. ಹೌದು. ಇನ್ನು 30% ಜನ ಈ ತರ ಬಂದಿದ್ರಲ್ಲ, ಕಾಲರ್ಗೆ ಹೋಗೋದ್ರು, ಹೊಟ್ಟೆಗೆ ಹೋಗೋದು, ಅಲ್ಲೆಲ್ಲ ಕ್ರಾಸ್ ಆಗೋದೆಲ್ಲ, ಮಿನಿಮಮ್ 5 ದಿನ ಹಾಸ್ಪಿಟಲ್ ಸ್ಟೇ ಕಾಂಪ್ಲಿಕೇಟೆಡ್ಗೆ. ಆಯ್ತಾ? ಕಂಪ್ಲೀಟ್ ಹೀಲ್ ಆಗೋದು 2 ತಿಂಗಳಾಗುತ್ತೆ ಸರ್. 2 months ಆಗುತ್ತೆ. ಓಕೆ ಓಕೆ ಓಕೆ. ಬಟ್ 95% ಜನ ಕೆಲಸ ಎಲ್ಲ ಮಾಡ್ತಾ ಇರ್ಬೋದು, ಬಟ್ ಹೀಲ್ ಆಗಕ್ಕೆ 2 months ಆಗುತ್ತೆ, ಟೈಮ್ ತಗೊಳುತ್ತೆ. ಪಸ್ ಮೇಂಟೆನೆನ್ಸ್ ಎಲ್ಲ ಫಸ್ಟ್ ಹೋಗ್ಬಿಡುತ್ತೆ, ಹೊರಟೋಗ್ಬಿಡುತ್ತೆ, ತೆಗೆದು ಬಿಡ್ತೀವಲ್ಲ ಫುಲ್ಲು. ಆಯಿಂಟ್ಮೆಂಟ್ ಕೊಡ್ತೀವಿ, ಮಾತ್ರೆಗಳು ಕೊಡ್ತೀವಿ, ಪಥ್ಯ ಇಡ್ತೀವಿ, ಎಲ್ಲ ಮಾಡ್ತೀವಿ. ಸೊ ಹಾಗಾಗಿ ಕಂಪ್ಲೀಟ್ ಹೀಲ್ ಆಗುತ್ತೆ. ಪಥ್ಯಗಳು ಮಾಡಲೇಬೇಕು. ಎಸ್ ಎಸ್, ಎವ್ರಿಥಿಂಗ್ ಸೂಪರ್ ಆಗಿ ಹೇಳಿದ್ರಿ ಸರ್. ಸೊ ಮುಂದಿನ ಹಂತಕ್ಕೆ ಹೋಗೋಣ ಅಂತ ಹೇಳಿ. ಅರ್ಥ ಆಯ್ತಾ? ಫಿಸ್ಟುಲಾ ಬಗ್ಗೆ ಕಂಪ್ಲೀಟ್. ದೊಡ್ಡ ಸಮಸ್ಯೆ ಅಂದ್ರೆ ನಮ್ಮ ದೇಶದಲ್ಲಿ ಮಾಜಿ ಪ್ರಧಾನಿಗೆ ಫಿಸ್ಟುಲಾ ಆಗಿತ್ತು. ಮಾಜಿ ಪ್ರಧಾನಿಗೂ ಆಗಿದೆಯಾ ಇದು? ಒಬ್ಬ ಮಾಜಿ ಪ್ರಧಾನಿಗೆ. ಓಕೆ ಓಕೆ ಓಕೆ. ಅವ್ರಿಗೆ 4 ಸರಿ ಫಿಸ್ಟುಲಾ ಆಪರೇಷನ್ ಆಯ್ತು ಸರ್, ಒಬ್ಬ ಮಾಜಿ ಪ್ರಧಾನಿಗೆ. ದೇಶದ ಅತಿ ದೊಡ್ಡ ಆಸ್ಪತ್ರೆಯಲ್ಲಿ 2 ಸರಿ ಫೇಲ್ಯೂರ್ ಆಗಿದೆ. ಓಕೆ, ಪ್ರಧಾನಿಗೆ ನೋಡಿ ಸರ್ 3 ಸರಿ ಫೇಲ್ಯೂರ್ ಆಗಿದೆ. ಸಾರಿ, ಓಕೆ. ಕೊನೆಗೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ದೊಡ್ಡ ಪ್ರೊಫೆಸರ್ ಒಬ್ರು ಅದನ್ನ ರೆಡಿ ಮಾಡಿದ್ರು ಮಾಜಿ ಪ್ರಧಾನಿಗೆ. ಓಕೆ ಓಕೆ. ನೀವ್ ಹೇಳಿದ್ರಲ್ಲ ಮಸಲ್ ರಿಸ್ಕ್ ತಗೊಂಡು ಅದನ್ನ ಟ್ರೀಟ್ ಮಾಡಿ ಕೊಟ್ಟಿದ್ದಾರೆ ಅಂತ. ಈಗ ಪ್ರಧಾನಿ ಅಂದ್ರೆ ಅವ್ರು ಆಗ ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್. ಇನ್ನು ಇಮ್ಯಾಜಿನ್ ಮಾಡಿ ಹೆಂಗಿರುತ್ತೆ ಕೇರು ಅಂತ ಅಲ್ವಾ. ಪ್ರಧಾನಿ ಅವ್ರಿಗೆ ದೇಶದ ದೊಡ್ಡ ಹಾಸ್ಪಿಟಲ್ ಫೇಲ್ ಆಗಿದೆ. ಸೊ ಯಾರು ಗ್ರೇಟ್ ಅಲ್ಲ ಫಿಸ್ಟುಲಾ ಅಲ್ಲಿ, ಭಗವಂತ ಒಬ್ಬನೇ ಗ್ರೇಟ್. ಕರೆಕ್ಟ್ ಆಗಿ ಹೇಳಿದ್ರೆ ನಾನು ಗ್ರೇಟ್ ಅಲ್ಲ, ಅವನೊಬ್ಬನೇ ಗ್ರೇಟ್. ಎಸ್. ಸೊ ಮಸ್ಟ್ ಅಂಡ್ ಶುಡ್ ನಾವು ಇದ್ರ ಬಗ್ಗೆ ಅತಿ ಕೇರ್ ತಗೊಳ್ಳೋದು ಇಂಪಾರ್ಟೆಂಟ್. ಸೊ ಫಿಸ್ತುಲಾನ ನೀವು ಪಿಜರ್ ಅಂತನೋ ಪೈಲ್ಸ್ ಅಂತನೋ ಗೈಡ್ ಮಾಡ್ಕೊಂಡು ಅದನ್ನ ತಿಳ್ಕೊಳ್ದೆ ಇರೋ ಬದಲು ಜೊತೆಯಲ್ಲಿ ಸರ್ ಹೇಳ್ದಂಗೆ ಮೇಲ್ಗಡೆನೆ ಇಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡು ಬಿಡುವಂಥದ್ದು ದಯವಿಟ್ಟು ಮಾಡಬೇಡಿ. ಇದರ ರೂಟ್ ಕಾಸ್ ಅನ್ನ ತಿಳ್ಕೊಳ್ಳಿ, ಎಲ್ಲೆಲ್ಲಿ ಹೋಗಿದೆ, ಅದರಿಂದ ಏನೇನು ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳಿ, ಆ್ಯಂಡ್ ಯಾಕೆ ಬರ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ಸರ್ನ ಕನ್ಸಲ್ಟ್ ಮಾಡಿ ಅಥವಾ ನಿಮಗೆ ಗೊತ್ತಿರೋನ ಕನ್ಸಲ್ಟ್ ಮಾಡಿ ದಯವಿಟ್ಟು ಇದಕ್ಕೆ ಒಂದು ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳಿ. ಈ ಇಡೀ ಎಂಟೈರ್ ಎಪಿಸೋಡಲ್ಲಿ ನನಗೆ ತುಂಬಾ ಭಾಳ ಡಿಸ್ಟರ್ಬ್ ಮಾಡಿರೋದು ಅಂದ್ರೆ ಸರ್ ಫಿಸ್ಟುಲಾನೇ. ಡೆಫಿನೆಟ್ಲಿ ನಿಮ್ಮೊಬ್ಬರಿಗೆ ಎಲ್ಲ ಫಿಸ್ಟುಲಾ ಯಾರಿಗೆ ಬರುತ್ತೋ ಅವರೆಲ್ಲ ಡಿಸ್ಟರ್ಬ್ಡ್. ಎಂಟೈರ್ ಲೈಫೇ ಡಿಸ್ಟರ್ಬ್ ಆಗ್ಬಿಡುತ್ತೆ, ಲೈಫೇ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಇನ್ನೇನು ಹೇಳಿ, ಲೈಫೇ ಮುಗೀತು ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಸರ್. ಡಿಪ್ರೆಷನ್ ಸರ್, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಫಿಸ್ಟುಲಾ ಬಂದು ಸರ್. ಆಬ್ವಿಯಸ್ಲಿ ಸರ್, ಈ ತರ ಎಲ್ಲ ಹೋಗ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ? ಹೌದು ಅಲ್ವಾ ಸರ್. ಈ ಫಿಸ್ತುಲಾ ಬಗ್ಗೆ ಲಾಸ್ಟ್ ಒಂದು ಮೆಸೇಜ್ ಕೊಡಬೇಕು ಅಂದ್ರೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಸರ್ ನೀವು? ಫಿಸ್ಟುಲಾ ಬಂದ್ರೆ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಫಿಸ್ಟುಲಾ ಬಂದರೆ ಇಮ್ಮಿಡಿಯೇಟ್ ಆಗಿ ಬಂದರೆ ಅದು ಸಿಂಪಲ್ ಆಗಿ ನಾವು ಸಾಲ್ವ್ ಮಾಡ್ಬೋದು. ತುಂಬ ದಿನ ಬಿಟ್ಕೊಂಬಂದರೆ ಬೇರೆ ಬೇರೆ ಕಡೆ ಹರಡಿ ತುಂಬ ಬ್ರಾಂಚಸ್ ಆಗ್ಬೋದು. ಫಿಸ್ಟುಲಾ ಟ್ರೀಟ್ ಮಾಡದೆ ಹಾಗೆ ಬಿಟ್ಟರೆ 100ರಲ್ಲಿ 2 ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ. ಆ 2 ನೀವಾಗಿರಬಾರ್ದು. ಹಾಗಾಗಿ ಫಿಸ್ಟುಲಾನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಂಗೇ ಇಲ್ಲ. ಕರೆಕ್ಟಾಗಿ ಹೇಳ್ತೀರಿ. ಇಟ್ಸ್ ಅ ಗುಡ್ ಮೆಸೇಜ್.